ಹರಿಯಾಣದ ಲೇಟೆಸ್ಟ್ ಅಪ್ಡೇಟ್ ಏನಿದೆ, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕುತೂಹಲದತ್ತ ಹರಿಯಾಣ ಫಲಿತಾಂಶ ಮುಖ ಮಾಡಿದೆ. ಬಿಜೆಪಿಗೆ 39, ಕಾಂಗ್ರೆಸ್ಗೆ 30 ಸೀಟು ಪಕ್ಕ ಅನ್ನುವಂಥದ್ದು ಆಸ್ ಆಫ್ ನಾವು ಬಂದಿರತಕ್ಕಂತ ಖಚಿತವಾಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಹರಿಯಾಣದ ಫಲಿತಾಂಶ ಬಿಜೆಪಿಗೆ 39, ಕಾಂಗ್ರೆಸ್ಗೆ 30 ಸೀಟುಗಳು ಪಕ್ಕ ಆಗಿದ್ದಾವೆ. ಜೆಜೆಪಿಗೆ 11 ಸೀಟು, ಇತರರಿಗೆ 8 ಸೀಟು ಪಕ್ಕ. ಇದು ತುಂಬಾ ನಿರ್ಣಾಯಕ. ಜೆಜೆಪಿಗೆ 11 ಸೀಟು ಪಕ್ಕ ಆಗಿದೆ ಗೆಲುವು, ಇತರರಿಗೆ 8 ಸೀಟು. ಅದರಲ್ಲಿ 4 ಮಂದಿ ಬಿಜೆಪಿ ರೆಬಲ್ ಆಗಿದ್ದಂಥವ್ರು. ಸೊ ಅವರು ಈಗ ಜೆಜೆಪಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಜೆಜೆಪಿ ಸಾಕಷ್ಟು ಕೀ ರೋಲ್ ಪ್ಲೇ ಮಾಡೋದಕ್ಕೆ ತಯಾರಾಗಿ ನಿಂತಿದೆ. ಸಿಎಂ ಕುರ್ಚಿ ಕೊಟ್ಟವರಿಗೆ ಬೆಂಬಲ ಅಂತ ಈಗಾಗಲೇ ದುಷ್ಯಂತ್ ಚೌಟಾಲ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ಹಾಗಾದ್ರೆ? ಡಿಸಿಎಂ ಹುದ್ದೆ ಆಫರ್ ಮಾಡಿದೆ ಕಾಂಗ್ರೆಸ್ ಜೊತೆ ಹೋಗ್ತಾರಾ ಇಲ್ವಾ? ಬಹುಮತಕ್ಕೆ ಬಿಜೆಪಿಗೆ 7 ಸೀಟು ಬೇಕಾಗಿದೆ. ಚೌಟಾಲ ಕಿಂಗ್ ಮೇಕರ್, ಹಾಗಾಗಿ ಸಿಎಂ ಕುರ್ಚಿ ತನಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನು ಜೆಜೆಪಿ ಜೊತೆ ಮೈತ್ರಿಗೆ ಬಿಜೆಪಿ ಮುಂದಾಗತ್ತಾ? ಒಂದ್ ಕಡೆ ಕಾಂಗ್ರೆಸ್ ಡಿಸಿಎಂ ಹುದ್ದೆಯನ್ನು ಆಫರ್ ಮಾಡಿದೆ ದುಷ್ಯಂತ್ ಚೌಟಾಲಾಗೆ. ಆದ್ರೆ ಬಿಜೆಪಿ ಏನ್ ಆಫರ್ ಇಡುತ್ತೆ? ಅದಕ್ಕಿಂತ ಎಕ್ಸೈಟಿಂಗ್ ಆಫರ್ ಕೊಡ್ಬೇಕಾಗತ್ತೆ. ಏನ್ ಆಫರ್ ಇಡುತ್ತೆ? ಮುಖ್ಯಮಂತ್ರಿ ಮಾಡ್ತಾರಾ ಹಾಗಾದ್ರೆ ದುಷ್ಯಂತ್ ಚೌಟಾಲಾ ಅವರನ್ನ ಬಿಜೆಪಿ ಕಡೆಯಿಂದ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧರಣೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಪಕ್ಷ ಕಟ್ಟಿ 300 ದಿನದಲ್ಲೇನೆ ಮುಖ್ಯಮಂತ್ರಿ ಹುದ್ದೆಗೆ ಇರುವ ಹಾದಿಯಲ್ಲಿದ್ದಾರೆ ಅಲ್ಲಿನ ದುಷ್ಯಂತ್ ಚೌಟಾಲಾ. ಹರಿಯಾಣದ ರಿಸಲ್ಟ್ ಬಹಳ ಕುತೂಹಲ ಕೆರಳಿಸಿದೆ. ಹಾಗೇನೆ ಮಹಾರಾಷ್ಟ್ರದ್ದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಏನಿದೆ ಅಪ್ಡೇಟ್? ಎಲ್ಲ ಚುನಾವಣಾ ಪೂರ್ವ ಸಮೀಕ್ಷೆಗಳು ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಬಿಜೆಪಿ ಗೆಲ್ಲುತ್ತೆ ಮತ್ತು ಸ್ವತಂತ್ರವಾಗಿ ಸರ್ಕಾರವನ್ನ ಮಾಡುತ್ತೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನ ಸುಳಿವನ್ನ ನೀಡಿದ್ವು. ಆದ್ರೆ ಈಗ ಬರ್ತಿರುವಂತಹ ಫಲಿತಾಂಶ ಎರಡೂ ಕಡೆ ಒಂದು ಅತಂತ್ರ ಸ್ಥಿತಿ ನಿರ್ಮಾಣ ಆಗ್ತಿದೆ. ಅಂದ್ರೆ ಮಹಾರಾಷ್ಟ್ರದ ಸ್ಥಿತಿ ಬೇರೆ ಇದೆ. ಏನಂತಂದ್ರೆ ಅಲ್ಲಿ ಶಿವಸೇನೆ ಏನಾದ್ರೂ ಉಲ್ಟಾ ಹೊಡೆದಿದ್ದೆ ಆದ್ರೆ, ಯಾಕೆಂದ್ರೆ ಚುನಾವಣಾ ಪೂರ್ವ ಮೈತ್ರಿ ಆಗಿತ್ತು ಬಿಜೆಪಿ ಜೊತೆಗೆ. ಮತ್ತೆ ಬಿಜೆಪಿ ಮತ್ತು ಶಿವಸೇನೆ ಮಹಾರಾಷ್ಟ್ರದಲ್ಲಿ 25 ವರ್ಷಗಳಿಂದ ಮೈತ್ರಿ ಮಾಡ್ಕೊಂಡಿವೆ. ಸೊ ಹಾಗಾಗಿ ಆ ದೀರ್ಘಕಾಲದ ಮೈತ್ರಿಯನ್ನ ಮುರಿದು ಕಡೆ ಕ್ಷಣದಲ್ಲಿ ತನ್ನ ನಿಲುವನ್ನ ಬದಲಿಸಿದ್ದೆ. ಆದ್ರೆ ಆಗ ಶಿವಸೇನೆ ಏನಾದ್ರು ಕಾಂಗ್ರೆಸ್ ಮತ್ತು ಎನ್ಸಿಪಿ ಪಾಳಯಕ್ಕೆ ಬಂದ್ರೆ ಅಲ್ಲಿ ಸರ್ಕಾರ ರಚನೆ ಮಾಡುತ್ತೆ. ಸೊ ಅದು ಹಂಗೆ ಆ ರೀತಿಯ ಚಿಂತನೆ ನಡೀತಿದೆ. ಮತ್ತು ಇದಕ್ಕೆ ಚಾಲನೆ ಕೊಟ್ಟಿರುವಂತವ್ರು ಹಿರಿಯ ನಾಯಕ ಅಂತ ಶರದ್ ಪವಾರ್ ಅವರು. ಆದ್ರೆ ಇದಕ್ಕೆ ಕಾಂಗ್ರೆಸ್ ಇನ್ನೂ ಎಷ್ಟು ಮಟ್ಟಿಗೆ ಸಮ್ಮತಿಸುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಯಾಕಂದ್ರೆ ಶಿವಸೇನೆ ಜೊತೆ ಹೋಗುವಂತ ಸಂಗತಿ ಅಷ್ಟು ಸುಲಭಕ್ಕೆ ಸಾಧ್ಯ ಆಗದೆ ಇರುವಂತದ್ದು. ಆದ್ರಿಂದ ಕಾದ್ ನೋಡ್ಬೇಕು. ಇನ್ನು ಹರಿಯಾಣ ವಿಷಯವನ್ನ ನಾವು ನೋಡೋದಾದ್ರೆ ಅಲ್ಲಿಗ ದುಷ್ಯಂತ್ ಚೌಟಾಲಾ ನಿರ್ಣಾಯಕ ಪಾತ್ರವನ್ನ ವಹಿಸಿದರೆ ಅಲ್ಲೂ ಕೂಡ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗ್ತಿರೋದ್ರಿಂದ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಕ್ಕದೇ ಇರುವ ಕಾರಣದಿಂದ ಅಲ್ಲಿ ದುಷ್ಯಂತ್ ಚೌಟಾಲಾ ನಿರ್ಣಾಯಕ ಪಾತ್ರವನ್ನ ವಹಿಸಿದೆ. ಈಗಾಗಲೇ ಕಾಂಗ್ರೆಸ್ ದುಷ್ಯಂತ್ ಚೌಟಾಲಾ ಅವರಿಗೆ ಉಪಮುಖ್ಯಮಂತ್ರಿ ಗಾದಿಯನ್ನ ಆಫರ್ ನೀಡಿದೆ. ಸೊ ಈಗ ಬಿಜೆಪಿ ಸ್ಟ್ಯಾಂಡ್ ಏನು ಅಂತ ಕಾದ್ ನೋಡ್ಬೇಕು. ಅದು ಮುಂದಿನ ರಾಜಕೀಯ ಬೆಳವಣಿಗೆಗಳನ್ನ ನಿರ್ಧರಿಸುತ್ತೆ. ದಯವಿಟ್ಟು ಸಂಪರ್ಕದಲ್ಲಿ ಧರಣೀಶ್. ಇನ್ನು ಈಗ ಬರ್ತಾ ಇರತಕ್ಕಂತ ಅಪ್ಡೇಟ್, ಬಿಜೆಪಿ ಮೈತ್ರಿಗೆ 168 ಸೀಟ್ ಪಕ್ಕ ಆಗಿದೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮೈತ್ರಿಗೆ 93 ಸೀಟ್ ಪಕ್ಕ ಆಗಿದೆ. ಯಾರು ಸರ್ಕಾರ ರಚಿಸ್ತಾರೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಸಸ್ಪೆನ್ಸ್ ಆಗಿದೆ. ಸರಳ ಬಹುಮತಕ್ಕೆ ಬೇಕಾದಷ್ಟು ಸೀಟ್ 145 ಬೇಕು, 168 ಬಿಜೆಪಿಗೆ ಪಕ್ಕ ಆಗಿದೆ. ಹಾಗಾಗಿ ಬಿಜೆಪಿ ಸರ್ಕಾರ ರಚಿಸೋದು ಬಹುತೇಕ ಖಚಿತ. ಆದ್ರೆ ಕಾಂಗ್ರೆಸ್ ಮೈತ್ರಿಗೂ ಕೂಡ 93 ಇದೆ. ಒಂದ್ ವೇಳೆ ಶಿವಸೇನೆ ಏನಾದ್ರೂ ನಿಲುವನ್ನ ಬದಲಿಸಿದ್ರೆ ಎಲ್ಲ ರಾಜಕೀಯ ಲೆಕ್ಕಾಚಾರಗಳು ತಲೆ ಕೆಳಗಾಗುವ ಸಾಧ್ಯತೆಗಳಿದೆ. ಬಿಜೆಪಿ ಮೈತ್ರಿಗೆ ಆಸ್ ಆಫ್ ನಾವು 168 ಸೀಟು ಪಕ್ಕ ಆಗಿದೆ. ರಿಸಲ್ಟ್ಸ್ ಬರ್ತಾ ಇದೆ. ಕಾಂಗ್ರೆಸ್ ಮೈತ್ರಿಗೆ 93 ಸೀಟು ಪಕ್ಕ ಆಗಿದೆ. ಕಾಂಗ್ರೆಸ್ ಕಳೆದ ಬಾರಿಗಿಂತ ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡ್ಕೊಂಡಿರೋದನ್ನ ಗಮನಿಸಬಹುದು. ಮಹಾರಾಷ್ಟ್ರದಲ್ಲಿ ಅಲ್ಲಿ ಸಾಕಷ್ಟು ಪಕ್ಷದೊಳಗಡೆ ಸುಧಾರಣೆಯನ್ನು ಕೂಡ ಮಾಡಲಾಯಿತು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧರಣೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೀಶ್, ಮಹಾರಾಷ್ಟ್ರದ ಚಿತ್ರಣ ಆಲ್ಮೋಸ್ಟ್ ಪಕ್ಕ ಆಗಿದೆ. ಬಿಜೆಪಿ ಶಿವಸೇನೆ ಮೈತ್ರಿ ಮುರ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ಅಲ್ಲಿನ ಚಿತ್ರಣ ಇನ್ನಷ್ಟು ಕುತೂಹಲವನ್ನ ಕೆರಳಿಸ್ತದೆ. ಈ ಸರಿ ಮೋಸ್ಟ್ ಇಂಪಾರ್ಟೆಂಟ್ ಧರಣೀಶ್, ಮುಖ್ಯಮಂತ್ರಿ ಹುದ್ದೆಯನ್ನ ಶಿವಸೇನೆ ಪಡ್ಕೊಳ್ಳುತ್ತಾ? ಯಾಕಂದ್ರೆ 50-50 ಸೂತ್ರದಡಿ ಸರ್ಕಾರ ರಚನೆ ಆಗ್ಬೇಕು ಅಂತ ಕೇಳ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಸಿಎಂ ಶಿವಸೇನೆಯವರೇ ಆಗ್ಬೇಕು ಅಂತ ಕುತ್ಕೋತಾರ? ಈಗ ಪರಿಸ್ಥಿತಿಯನ್ನ ಲಾಭ ಮಾಡಿಕೊಳ್ಳುವ ದೃಷ್ಟಿಯಿಂದ ಶಿವಸೇನೆ ಯಾವ ರೀತಿ ಆಟವನ್ನು ಶುರು ಮಾಡುತ್ತೆ, ರಾಜಕೀಯ ನಡೆಗಳನ್ನ ಅನುಸರಿಸುತ್ತೆ ಅನ್ನುವಂಥದ್ದನ್ನ
ಕಾದ್ ನೋಡ್ಬೇಕು. ಯಾಕಂದ್ರೆ ಶಿವಸೇನೆಗೆ ಒಂದು ಆಫರ್ ಇದೆ ಕಾಂಗ್ರೆಸ್ ಮತ್ತು NCP ಪಾಳೆಯದಿಂದ. ಹಾಗಾಗಿ ಶಿವಸೇನೆ ಏನೋ ಒಂದು ನಿಲುವನ್ನ ಪಡ್ಕೊಳ್ಬಹುದು, ತೆಗೆದುಕೊಳ್ಬಹುದು, ನಾನು ಅವ್ರ ಜೊತೆಗೆ ಹೋಗ್ತೀನಿ ಅಂತ. ಜೊತೆಗೆ ಈ NCP ಮತ್ತು ಕಾಂಗ್ರೆಸ್ ಪಾಳೆಯವನ್ನ ತೋರಿಸಿ ಬಿಜೆಪಿಯಲ್ಲಿ ಬಾರ್ಗೇನ್ ಅನ್ನ ಮಾಡ್ಬೋದು. ತಮಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡಿ ಅನ್ನುವಂತಹ ಬಾರ್ಗೇನ್ ಅನ್ನ ಮಾಡ್ಬೋದು. ಮತ್ತು ಆ ಸಾಧ್ಯತೆಗಳು ಕೂಡ ಬಹಳ ಇದಾವೆ. ಈ ಚುನಾವಣೆಗೆ ಹಿಂದೆ ಅಂದ್ರೆ ಚುನಾವಣೆಗೆ ತಯಾರಿ ನಡೀತಿರುವಂತಹ ಸಂದರ್ಭದಲ್ಲೇ ಉದ್ಧವ್ ಠಾಕ್ರೆ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅಭ್ಯರ್ಥಿ ಅಂತ ಹೇಳಿ ಘೋಷಿಸಬೇಕು, ಶಿವಸೇನೆಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು ಅನ್ನುವಂತಹ ಚರ್ಚೆಗೆ ಚಾಲನೆಯನ್ನ ನೀಡಿತ್ತು ಶಿವಸೇನಾ. ಅಂದ್ರೆ ಮುಂದೊಮ್ಮೆ ಇದು ಬೇಕಾಗತ್ತೆ ಎನ್ನುವ ಹಿನ್ನೆಲೆಯಲ್ಲೇ ಅಂತದೊಂದು ಚರ್ಚೆಗೆ ಮುನ್ನುಡಿ ಬರೆದಿತ್ತು. ಈಗ ಬಹುಶಃ ಆ ಒಂದು ಪರಿಸ್ಥಿತಿಯನ್ನ ಎನ್ಕ್ಯಾಶ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬಹುದು. ಬಿಜೆಪಿಗೆ ಈ ರೀತಿಯ ಯಾವುದೇ ಅನುಕೂಲಗಳು ಇಲ್ಲ ಅಲ್ಲಿ. ಅಂದ್ರೆ ಕಾಂಗ್ರೆಸ್, NCP, ಶಿವಸೇನಾ, ಬಿಜೆಪಿ ಈ 4 ಪಕ್ಷಗಳನ್ನ ಹೊರತುಪಡಿಸಿದ್ರೆ ಉಳಿದ ಯಾವುದೇ ಒಂದು ದೊಡ್ಡ ಬಣ ಇಲ್ಲ. ಅದರಿಂದಾಗಿ ಬಿಜೆಪಿ ಅನಿವಾರ್ಯವಾಗಿ ಈಗ ಶಿವಸೇನೆಯನ್ನ ಜೊತೆಗಲ್ಲಿ ಇಟ್ಕೊಳ್ಬೇಕಾಗತ್ತೆ, ಅಥವಾ ಶಿವಸೇನೆ ಹಾಕುವಂತ ಷರತ್ತುಗಳಿಗೆ ಒಪ್ಕೊಳ್ಬೇಕಾಗತ್ತೆ. ಜೊತೆಗೆ ಮಹಾರಾಷ್ಟ್ರದಂತಹ ಒಂದು ದೊಡ್ಡ ರಾಜ್ಯದಲ್ಲಿ ಅಧಿಕಾರ ಸ್ಥಾಪಿಸುವುದು ಬಹಳ ಮುಖ್ಯವಾಗಿರುವಂತ ಸಂಗತಿ ಆಗಿರುವುದರಿಂದ, ಅದರಲ್ಲೂ ಮೋದಿ ಮತ್ತು ಅಮಿತ್ ಶಾ ಜೋಡಿಗೆ ಇದು ಒಂದು ಹಿನ್ನಡೆ ಆಗ್ಬಿಡುವಂತ ಸಾಧ್ಯತೆ ಇರೋದ್ರಿಂದ ಏನಾದ್ರೂ ಮಾಡಿ ಶಿವಸೇನೆಗೆ ಕನ್ವಿನ್ಸ್ ಮಾಡಿ ಅವರು ಒಪ್ಪಿಸ್ಕೊಳ್ಬೇಕಾಗತ್ತೆ. ಅದು ಬಿಜೆಪಿ ಮುಂದೆ ಇರುವಂತಹ ಸವಾಲು. ನಾನು ಹೇಳಿದಂತೆ ಶಿವಸೇನೆಗೆ NCP ಮತ್ತು ಕಾಂಗ್ರೆಸ್ ಪಾಳೆಯವೇ ಅಡ್ವಾಂಟೇಜ್. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ಧರಣೀಶ್. ಡೀಟೇಲ್ಸ್ಗಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಏನ್ ಹೇಳಕ್ ಬಯಸ್ತೀರಿ ಮಹಾರಾಷ್ಟ್ರ ಮತ್ತು ಹರಿಯಾಣ ರಿಸಲ್ಟ್ಸ್ ಬಗ್ಗೆ? ನೋಡಿ, ಮಹಾರಾಷ್ಟ್ರ ಮತ್ತು ಹರಿಯಾಣ ಎರಡೂ ರಾಜ್ಯಗಳಲ್ಲಿ ಜನ ಜಾತ್ಯತೀತ ಶಕ್ತಿಗಳಿಗೆ ಹೆಚ್ಚಿನ ಒಲವು ತೋರಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ಗೆ ಹೆಚ್ಚಿನ ಒಂದು ಸಹಕಾರ ಕೊಟ್ಟಿದ್ದಾರೆ. ಇವತ್ತು ರಾಜ್ಯದಲ್ಲಿ, ಕೇಂದ್ರದಲ್ಲಿ ಎರಡೂ ಕಡೆ ಬಿಜೆಪಿಯ ಸರ್ಕಾರಗಳಿದ್ದವು. ಅವರ ಹಣಬಲ, ತೋಳ್ಬಲ, ಅಧಿಕಾರದ ಬಲ, ಚುನಾವಣಾ ಆಯೋಗನೂ ದುರುಪಯೋಗ ಮಾಡಿಕೊಂಡು ಎಲ್ಲಾ ಒತ್ತಡಗಳನ್ನು ತಂದು ಬ್ಲಾಕ್ ಮೇಲ್ ಮಾಡಿ ಬಹಳ ಪ್ರಮುಖವಾದಂತ ನಾಯಕರುಗಳಿಗೆ ಪಕ್ಷಾಂತರ ಮಾಡಿಸಿದ್ರು. ಇವತ್ತು ಇಷ್ಟೊಂದು ತೀವ್ರವಾದಂತ ಹಣಾಹಣಿ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ನಮ್ಮ ಹತ್ರ ಸಂಪನ್ಮೂಲದ ಕೊರತೆ, ಎಲ್ಲಾ ನಮ್ಗೆ ಅನೇಕ ಸಮಸ್ಯೆಗಳು ನಮ್ಗೆ ಎದುರಾದ್ರೂ ಜನ ಇಷ್ಟೊಂದು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜ ಅರ್ಥದಲ್ಲಿ ಪ್ರಚಾರ ಮಾಡಿದ್ರಿ ಮಹಾರಾಷ್ಟ್ರದಲ್ಲಿ. ಸೊ ನಿಮ್ ಕಾನ್ಫಿಡೆನ್ಸ್ ಇತ್ತಾ ಸ್ವಲ್ಪ ಪರ್ಫಾರ್ಮೆನ್ಸ್ ಬೆಟರ್ ಆಗುತ್ತೆ ಅಂತ? ಬೆಟರ್ ಎಲ್ಲ ನಾವು ಗೆಲ್ತೀವಿ ಅಂತ ಇತ್ತು ಮೇಡಮ್ ನಮ್ಗೆ. ಅದೇ ಇವತ್ತು ಇವರೆಲ್ಲ ಅಧಿಕಾರ ದುರುಪಯೋಗ ಮಾಡಿಕೊಂಡು ಇವರು ಪಕ್ಷಾಂತರ ಮಾಡಿಸಿ ಆಪರೇಷನ್ ಕಮಲ್ ಮಾಡಿ ಚುನಾವಣೆ ಸಮೀಪ ಬಂದಂತ ಸಂದರ್ಭದಲ್ಲಿ ಪ್ರಮುಖ ನಾಯಕರುಗಳಿಗೆ ಇಡಿ ಹಾಕ್ತಿವಿ, ಸಿಬಿಐ ಹಾಕ್ತಿವಿ ಅಂತ ಹೇಳಿ ಹೆದರಿಸಿ ಬೆದರಿಸಿ ಪಕ್ಷಾಂತರ ಮಾಡಿಸಿದ್ದಕ್ಕಾಗಿ ನಮ್ಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಯ್ತು ಅಷ್ಟೇ. ಓಕೆ, ಕಾಂಗ್ರೆಸ್ ಬಂಡಾಯ ನಿಮಗೆ ಮುಳುವಾಯ್ತು ಅನ್ನೋದನ್ನ ಒಪ್ಕೋತೀರಾ? ಅದೀಗ ಕೊನೆ ಗಳಿಗೆಯಲ್ಲಿ ನಾವು ಹಣಾಹಣಿ ನಡೀತಾ ಇದೆ. ಈಗ ಯುದ್ಧ ಕ್ಷೇತ್ರದಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಮ್ಮ ಪಕ್ಷದಿಂದ ಯಾರಿಗೆ ಬಲ ಕೊಟ್ಟಿದ್ವಿ ಅವರೇ ಆ ಯುದ್ಧ ಕ್ಷೇತ್ರ ಬಿಟ್ಟು ಇವತ್ತು ಪಲಾಯನ ಮಾಡ್ತಾರೆ, ಪ್ರತಿಪಕ್ಷದ ಜೊತೆ ಸೇರ್ಕೊಂಡ್ ಬಿಡ್ತಾರೆ ಅಂತ ಹೇಳಿದ್ರೆ ಅದು ಪಕ್ಷದ್ರೋಹ ಅಲ್ವಾ? ಓಕೆ, ಹರಿಯಾಣದಲ್ಲಿ ಏನ್ ಮಾಡ್ತೀರಿ ಸರ್? ಈಗ ಹರಿಯಾಣದಲ್ಲಿ ನಮ್ಮ ಸರ್ಕಾರ ರಚನೆ ಮಾಡ್ತೀವಿ. ಹೇಗೆ ನಂಬರ್ಸ್ ಬೇಕಲ್ಲ? ನೋಡಿ, ನಂಬರ್ಸ್ ಅಂದ್ರೆ ಇವತ್ತು ಹರಿಯಾಣದಲ್ಲಿ ಫಲಿತಾಂಶ ನೋಡಿ ಜನ ಬಿಜೆಪಿ ವಿರುದ್ಧ ಮತ ಕೊಟ್ಟಿದ್ದಾರೆ. ಅಲ್ಲಿ ಬಿಜೆಪಿಗೆ ಕೊಟ್ಟಿದ್ದೆ 36, 38, ಮ್ಯಾಕ್ಸಿಮಮ್ 40 ಸೀಟು. ಬಾಕಿದ 50-52 ಸೀಟ್ಗಳು ಬಿಜೆಪಿ ವಿರುದ್ಧ ಮತ ಕೊಟ್ಟಿದ್ದಂತವರೇ ಗೆದ್ದಿದ್ದಾರೆ. ಈಗ ಮತ್ತೆ ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಮತ್ತೆ ಆಪರೇಷನ್ ಕಮಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಮತ್ತೆ ಅವರಿಗೆ ಅಮಿಷಗಳನ್ನು ಹೊಡ್ತಾ ಇದ್ದಾರೆ. ಇದಕ್ಕೆ ಹೊರತುಪಡಿಸಲು ನ್ಯಾಯಯುತವಾಗಿ ಈ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಏನಾದ್ರೂ ಸರ್ಕಾರಗಳ ರಚನೆ ಆಗ್ಬೇಕು ಅಂತ ಹೇಳಿದ್ರೆ ಹರಿಯಾಣದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಚನೆ ಆಗ್ಲೇಬೇಕು. ಅದಕ್ಕೆ ನಾವು ಮಾಡ್ತೀವಿ. ಓಕೆ, ರೈಟ್. ಥ್ಯಾಂಕ್ ಯು ಈಶ್ವರ್ ಖಂಡ್ರೆ ಅವರೇ, ನ್ಯೂಸ್ 18 ನೊಂದಿಗೆ ಮಾತನಾಡಿದಕ್ಕೆ. ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ರು ಹರಿಯಾಣದಲ್ಲಿ ನಾವು ಸರ್ಕಾರ ರಚನೆ ಮಾಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ರು. ಆದ್ರೆ ಹೇಗೆ ರಚನೆ ಮಾಡ್ತಾರೆ? ಅಲ್ಲಿ ಇನ್ನೂ ಕೂಡ 7-8 ಸೀಟ್ ಬೇಕಾಗುತ್ತೆ ಅವ್ರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ. ಫೈನಲ್ ಅನೌನ್ಸ್ಮೆಂಟ್ಸ್ ಇನ್ನಷ್ಟೇ ಬಾಕಿ ಇರತಕ್ಕಂಥದ್ದು.
ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಕೊಡ್ತೀವಿ. ಎಲ್ಲ ಮುಖಂಡರು ಮಾತನಾಡಿದ್ದಾರೆ, ಪೊಲಿಟಿಕಲ್ ಮುಖಂಡರು ಮಾತನಾಡಿದ್ದಾರೆ. ಅವರೆಲ್ಲ ಏನೇನು ಹೇಳಿದ್ದಾರೆ ಎಲೆಕ್ಷನ್ ರಿಸಲ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.